ನಾನು ಹಿಂಗೆ ಯಾಕೆ ಕಾಲ್ ಮಾಡಿದೆ ಗೊತ್ತಾ? ಗೆಸ್ ವಾಟ್? ನಾಳೆ ನಮ್ಮ ಮನೆಯವರೆಲ್ಲರೂ ಸೀತಾ ಮನೆಗೆ ಶಾಸ್ತ್ರೋಕ್ತವಾಗಿ ಹೆಣ್ ಕೇಳಕ್ ಹೋಗ್ತಾ ಇದೀವಪ್ಪ. ನೀನು ಮತ್ತೆ ಪ್ರಿಯಾನು ಬರ್ಬೇಕು, ಮರ್ತೋಗ್ಬೇಡ. ವಾವ್, ಎಸ್ 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 ಮಗ, ನಾನು ಇಷ್ಟು ದಿನ ಯಾವುದಕ್ಕೋಸ್ಕರ ಕಾಯ್ತಿದ್ನೋ ಅದು ಕೊನೆಗೂ ಆಗ್ತಿದೆ. ಕಂಗ್ರಾಟ್ಸ್ ಮಗ. ಮಗ ಮಗ ನೀನೀಗ ಜಸ್ಟ್ ಏನು ಹೇಳ್ದೋ ಅದನ್ನ ಇನ್ನೊಂದ್ಸಲ ಹೇಳ. ಓಕೆ, ನಾಳೆ ನಮ್ಮ ಮನೆಯವರು ಎಲ್ರು ಸೀತಾ ಮನೆಗೆ ಶಾಸ್ತ್ರೋಕ್ತವಾಗಿ ಹೆಣ್ ಕೇಳಕ್ ಹೋಗ್ತಾ ಇದೀವಪ್ಪ. ಇಟ್ಸ್ ಅಫಿಷಿಯಲ್. ಫಸ್ಟ್ ನೀನು ಎಷ್ಟು ಗಂಟೆಗೆ ಬರ್ತೀಯ ಅಂತ ಹೇಳಪ್ಪ. ಡೈರೆಕ್ಟಾಗಿ ಸೀತಾ ಮನೆಗೆ ಬರ್ತೀರಾ ಅಥವಾ ಇಲ್ಲಿಗೆ ಬಂದು ಎಲ್ಲರೂ ಒಟ್ಟಿಗೆ ಹೋಗೋದ? ಮಗ, ನೀವು ಹೋಗ್ಬಿಟ್ಟು ಬನ್ನಿ, ನಾವಲ್ಲಿ ಬಂದ್ ಮಾಡೋದು ಏನಿದೆ? ಪ್ರಿಯಾ ಬರ್ತಾಳೋ ಇಲ್ವೋ, ಸುಮ್ಮನೆ ಅಷ್ಟು ಜನ ಹೋದ್ರೆ ಸೀತಾಗೂ ತೊಂದರೆ ಅಲ್ವೇನಾ? ಹೊಡೆದು ಸಾಯ್ಸಾಕ್ಬಿಡ್ತೀನಿ ಕಣೋ ನೀನು ಈ ಥರ ಮಾತಾಡಿದ್ರೆ. ಕಷ್ಟ ಆದರೆ ಸೀತಾಗೆ ನಾನು ಹೆಲ್ಪ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಸೀತಾ ಆ ಥರ ಎಲ್ಲ ಯೋಚನೆನೇ ಮಾಡಲ್ಲ. ಯಾಕೆ ಸುಮ್ಮನೆ ಇಲ್ದಿರೋದೆಲ್ಲ ಯೋಚನೆ ಮಾಡ್ತೀನಿ ನೀನು? ನಿನ್ನ ನಂಬ್ಕೊಂಡ್ರೆ ನೀನು 100% ಪ್ರಿಯಾಗೂ ಇನ್ವೈಟ್ ಮಾಡಲ್ಲ. ನಾನೇ ಪ್ರಿಯಾಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿ. ಹಲೋ ಮಿಸ್ಟರ್ ರಾಮಪ್ಪ, ನಾನು ನಿಮ್ಮ ಫ್ರೆಂಡ್ ಹೆಂಡತಿ ಆಗಿರ್ಬೋದು, ಆದ್ರೆ ಅದಕ್ಕೂ ಮುಂಚೆ ನನ್ನ ಸೀತನ್ ಬೆಸ್ಟ್ ಫ್ರೆಂಡ್. ಹಾಗಂದ್ಮೇಲೆ ಹುಡುಗಿ ಕಡೆಯವಳು, ನಿಮ್ಕಿನ ಮುಂಚೆ ನಾನೇ ಅಲ್ಲಿರ್ತೀನಿ, ಬನ್ನಿ. ವಾವ್, ಇದು ಫ್ರೆಂಡ್ಶಿಪ್ ಅಂದ್ರೆ. ಅವನು ಇದ್ದಾನೆ, ವೇಸ್ಟ್ ಬಾಡಿ ನನ್ನ ಮಗ. ಒಂದು ಬೆಸ್ಟ್ ಫ್ರೆಂಡ್ ಮದುವೆ ಅವ್ನಿಗೆ ಇಂಪಾರ್ಟೆನ್ಸೇ ಇಲ್ಲ ನೋಡು. ಪ್ರಿಯಾ, ಅವ್ನು ಬರ್ದೇ ಹೋದ್ರು ಕೆಲಸ ನಡೀತೆ, ನೀನು ಬಾರಮ್ಮ. ಅಶೋಕ ಚಕ್ರವರ್ತಿ, ಇನ್ಮೇಲಿಂದ ನಿನಗೆ ಹೊಸ ನಾಮಕರಣ ಕಣೋ. ಇರೇಳು, ಬಾಹುಬಲಿ. ಹಲೋ, ಏಯ್, ನಾನೇನು ಮದುವೆಗೆ ಬರಲ್ಲ ಅಂತ ಹೇಳಿದ್ನೇನೋ? ಹೆಣ್ಣು ಕೇಳೋ ಶಾಸ್ತ್ರಕ್ಕೆ ನಾವು ಯಾಕೆ ಅಂತ ಕೇಳಿದೆ ಅಷ್ಟೇ. ಆಯ್ತು ಬಿಡಪ್ಪ, ಬರ್ತೀನಿ. ನಿನ್ನ ಜೀವನ ಈಗ ತಾನೇ ಪಾಯಿಂಟಿಗೆ ಬಂದಿದೆ. ಈ ಒಂದು ಶುಭಗಳಿಗೆ ಹೇಳಿ ನಾನು ನಿನ್ನ ಜೊತೆ ಇರ್ತೀನಿ, ಓಕೆನಾ? ಥ್ಯಾಂಕ್ ಯು ಕಣ ದೋಸ್ತ. ಏಯ್, ಇಡಫೋನು. ಥ್ಯಾಂಕ್ಸ್ ಅಂತ, ಥ್ಯಾಂಕ್ಸ್. ಗುಡ್ ನೈಟ್. ಓ ಗಾಡ್, ಫೈನಲಿ ನಮ್ ಸೀತಾ ರಾಮನ್ ಮದ್ವೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಚಿಯರ್ಸ್. Cheers. ಓ, ನಾಟ್ ಬ್ಯಾಡ್. ನೀವೇ ಫಸ್ಟ್ ತಿನ್ಬಿಡ್ತೀರಾ ಅನ್ಕೊಂಡೆ, ನಂಗೂ ತಿನ್ನಿಸ್ತಿದ್ದೀರಲ್ಲ. ಏನು ಅಷ್ಟು ಮಾಡೋಲ್ವಾ ನಿನ್ಗೋಸ್ಕರ? ತುಂಬಾ ಸ್ವೀಟ್ ಆಗಿದೆ, ಆದ್ರೆ ನಿನ್ನೆ ಸ್ವೀಟ್ ಇಲ್ಲ. ಸೀತಾ, ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಇನ್ಮೇಲೆ ನಮ್ಮ ಲೈಫ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮನ್ನ ಸಿಹಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಕನ್ಸು ಕನ್ಸಲ್ಲೂ ನಾನು ಯಾವತ್ತೂ ನಿನ್ನ ಕಳ್ಕೊಳ್ಳಲ್ಲ ಪುಟ್ಟ. ಯಾವಾಗಲೂ ನನ್ನ ಜೊತೆನೇ ಇರಬೇಕು.
ಸೀತಮ್ಮ, ನಾನು ಯಾವತ್ತೂ ನನ್ನ ಬಿಟ್ಟೋಗಲ್ಲ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಪುಟ್ಟ. ನೀನು ನನ್ನ ಜೊತೆನೇ ಇರಬೇಕು. ಐ ಲವ್ ಯು ಟು. ಸೀತಮ್ಮ, ನಾನು ಆಗಿನ ತಿಂಡಿ ಕೇಳ್ತಾ ಇದ್ದೀನಿ. ನಿನ್ ಪೂಜೆ ಎಲ್ಲ ಬಿಸಿ ಇದೆಯಾ? ಪ್ಲೀಸ್ ಸೀತಮ್ಮ, ನನ್ ತಿಂಡಿ ತಂದ್ಕೊಡು. ಸಿಹಿ, ನಾನು ಆಗ್ಲೇ ಕರ್ದೆ ನಿನ್ಗೆ. ನೀನೇ ಏನೋ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಅಲ್ಲಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ, ತಗೋ ಹೋಗು. ನೀನ ತಂದ್ಕೊಡು ಸೀತಮ್ಮ. ಇಲ್ಲಿ ನೋಡು, ನಾನು ಏನ್ ಮಾಡ್ತಾ ಇದ್ದೀನಿ? ಡ್ರಾಯಿಂಗ್ ಮಾಡ್ತಾ ಇಲ್ವಾ? ಯಾವತ್ತೂ ಈ ತರ ಹಠ ಮಾಡಲ್ಲ. ಇವತ್ತು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ನೀನು? ನನ್ಗೇನು ಗೊತ್ತಿಲ್ಲ ಸೀತಮ್ಮ, ನೀನ್ ತಿಂಡಿ ತಂದ್ಕೊಡು. ಇಲ್ಲಾಂದ್ರೆ ನಾನು ತಿಂಡಿನೇ ತಿನ್ನಲ್ಲ. ವಿಚಿತ್ರ ಕಣೆ ನೀನು. ಒಂದೊಂದ್ಸಲ ನನ್ನ ಹೇಗೆ ನೋಡ್ಕೋತೀಯ ಅಂದ್ರೆ ಇದ್ದಲ್ಲೇ ನೀರು ತಂದು ಕೊಡೋದು, ಊಟ ಮಾಡಿಸೋದು, ಅದನ್ನೆಲ್ಲ ಮಾಡ್ತೀಯ. ಇವತ್ತೊಂದು ತಿಂಡಿ ತಗೊಳಕ್ ಕಷ್ಟ ಅಲ್ಲ ನಿನ್ಗೆ? ಒಳ್ಳೆ ಹುಡುಗಿ. ಇಲ್ಲೇ ಇಟ್ಟಿದ್ದೀನಿ, ಆದ್ರೂ ತಗೊಳಕ್ಕಾಗಲ್ಲ ನಿಂಗೆ. ಅಣುವಣುವಣು ನೀ ಅಮ್ಮ ಅಮ್ಮ. ಸಿಹಿ, ಹ್ಯಾಪಿ ಮದರ್ಸ್ ಡೇ ಸೀತಮ್ಮ. ಥ್ಯಾಂಕ್ ಯು ಸೋ ಮಚ್ ಪುಟ. ಹೇಗಿತ್ತು ಸರ್ಪ್ರೈಸ್? ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಹೇಗೆ ನೆನಪಿರುತ್ತೆ? ನನ್ಗಂತೂ ಒಂಚೂರು ನೆನಪೇ ಇರಲ್ಲ. ಆದ್ರೆ ನನ್ನ ಬರ್ಡ್ ಅಂತೂ ನೆನಪಿದೆ ಅಲ್ವಾ? ಅದನ್ನ ಮರೆಯಕ್ಕಾಗತ್ತಾ? ಖುಷಿ ಆಯ್ತಾ? ತುಂಬಾ 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 ಖುಷಿ ಆಯ್ತು. ನೀನು ನನ್ನ ಮಗಳಾಗಿ ಹುಟ್ಟಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಹಾಗೆ ತೃಪ್ತಿನೂ ಆಗ್ತಿದೆ. ಮಗು ಬಂದಮೇಲೆ ಅಮ್ಮಂದ್ರ ಜಗತ್ತೇ ಬದಲಾಗತ್ತೆ ಅಂತಾರೆ. ನೀನು ಬಂದಮೇಲೆ ನೀನೇ ನನ್ನ ಜಗತ್ತಾಗಿದ್ಯಾ. ಈ ಜನ್ಮ ಅಷ್ಟೇ ಅಲ್ಲ, ಇನ್ನು ಎಷ್ಟೇ ಜನ್ಮ ಬರಲಿ ನೀನೇ ನನ್ನ ಮಗಳಾಗಬೇಕು. ನನಗೂ ಅಷ್ಟೇ ಸೀತಮ್ಮ, ನೀನೇ ನನ್ನ ಅಮ್ಮ ಆಗಬೇಕು. ಯು ಆರ್ ದ ಬೆಸ್ಟ್ ಬೆಸ್ಟ್ ಅಪ್ಪ. ಫೈನಲಿ ಎಲ್ಲರೂ ಒಪ್ಪಿ ನಾವು ಸೀತಾ ಮನೆಗೆ ಹೆಣ್ಣು ಕೇಳೋಕ್ಕೆ ಹೋಗೋ ದಿನ ಬಂದ್ಬಿಡ್ತು. ಐ ಆಮ್ ಕಮಿಂಗ್ ಟು ಸಿ ಯು ಸೀತಾ ವಿತ್ ಮೈ ಫ್ಯಾಮಿಲಿ. ಅಪ್ಪು ತಗೋ, ನನ್ನ ಕಣ್ಣೆ ಬೀಳೋ ಹಾಗಿದೆ. ವಾಣಿ ಅಕ್ಕಿನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ನೀವು ನನ್ನ ತಾಯಿ ಅಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಚಿಕ್ಕಿ. ನಿಮ್ಮಲ್ಲೇ ನನ್ನ ತಾಯಿನ ನೋಡ್ತೀನಿ. ವಾಣಿ ಅಕ್ಕ ಎಷ್ಟು ಪುಣ್ಯ ಮಾಡಿದ್ಲು ಗೊತ್ತಾ ನೀನಂತ ಮಗನ ಪಡೆಯೋದಕ್ಕೆ. ಆದರೆ ಅವಳ ಪಾಲಿನ ಪುಣ್ಯ ನನಗೆ ಸಿಗ್ತಾ ಇದೆ. ಈಗ ಸೀತಾ ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಅಯ್ಯೋ ಅಪ್ಪು, ನನ್ನ ಖುಷಿಗೆ ಬೆಲೆನೇ ಕಟ್ಟೋದಕ್ಕಾಗೋದಿಲ್ಲ ಗೊತ್ತಾ, ಅಷ್ಟು ಖುಷಿ ಆಗ್ತಿದೆ. ಬೇಗ ರೆಡಿಯಾಗಿ ಬರ್ತೀನಿ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ರಾಹುಕಾಲ ಶುರು ಆಗೋ ಅಷ್ಟರಲ್ಲಿ ಹೊರಟು ಬಿಡೋಣ. ಶೋರ್ ಚಿಕ್ಕಿ. ಅಬ್ಬಾ, ನನಗೆ ಈ ವಿಲ್ ವಿಷಯವಾಗಿ ನಿಮ್ಮ ಚಿಕ್ಕಪ್ಪ ಮಾಡಿದ ರಾಧಾಂತಕ್ಕೆ ಭಯನೇ ಆಗೋಯ್ತು. ಎಲ್ಲಿ ಏನು ಪ್ರಾಬ್ಲಮ್ ಶುರು ಮಾಡ್ತಾರೋ ಅಂತ. ಸದ್ಯ ನೀನೆಲ್ಲ ಸಾಲ್ವ್ ಮಾಡಿದ್ಯಲ್ಲ, ಎಲ್ಲ ಓಕೆ ಅಲ್ಲಪ್ಪು? ನಿಮ್ಮ ತಾಯಿ ನಿಮ್ಮ ಹೆಸರಿಗೆ ಬರೆದಿರೋ ಆಸ್ತಿನ ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ ಅಂತ ಅಷ್ಟೇ ಬರ್ಸಿಲ್ಲ. ಮುಖ್ಯವಾಗಿ ಈ ಮನೆಯಲ್ಲಿ ಬೇರೆ ಯಾರಿಗೂ ನಿಮ್ಮ ಆಸ್ತಿಯಲ್ಲಿ ಪಾಲು ಕೊಡೋ ಹಾಗಿಲ್ಲ ಅಂತ ಬರ್ಸಿದ್ದಾರೆ. ದೇವ್ರೆ, ನೆನ್ನೆ ನನಗೆ ಬಂದಿದ್ದ ಕನಸಿಗೆ ಏನು ಅರ್ಥ? ಸಿಹಿ ನನ್ನಿಂದ ದೂರ ಆಗ್ತಾಳೆ ಅಂತನಾ? ಈ ಮದುವೆಗೆ ಒಪ್ಕೊಂಡು ನಾನೇನೋ ತಪ್ಪು ಮಾಡ್ತಿಲ್ಲ ಅಲ್ವಾ? ಏನೇ ಆಗಲಿ ಸಿಹಿನ ನಾನಂತೂ ಕಳ್ಕೊಳ್ಳಲ್ಲ. ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಪ್ಲೀಸ್ ನನ್ನ ಲೈಫಲ್ಲಿ ಆ ಥರ ಸಿಚುವೇಶನ್ನ ತರಬೇಡ ಪ್ಲೀಸ್ ದೇವ್ರೆ.
ಓಯ್ ಸಿಹಿ, ಏನ್ ರಂಗೋಲಿ ಹಾಕ್ತಿದ್ಯಾ? ಸೀತಮ್ಮ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಏನ್ ಸಿಹಿ, ರಂಗೋಲಿ ಹಾಕ್ತಿದ್ಯಾ? ಮನೇಲಿ ಪೂಜೆನಾ? ಪೂಜೆ ಎಲ್ಲ ಆಂಟಿ, ನಮ್ ಸೀತಮ್ಮನ್ನ ಗಂಡಿನ ಕಡೆಯವ್ರು ನೋಡಕ್ ಬರ್ತಾ ಇದ್ದಾರೆ. ಅಪ್ಪು, Just a minute. ಹಲೋ ಫ್ರೆಂಡ್ಸ್, ನೀವೆಲ್ಲ ರೆಡಿನಾ? ಎಷ್ಟೊತ್ತಾಗುತ್ತೆ ಬರೋಕ್ಕೆ? ನಾವಿನ್ನೂ ಹೊರಡ್ಬೇಕು. ನಾನಂತೂ ರೆಡಿ ಆಗಿದ್ದೀನಿ ಸಿಬಿಡ. ಇನ್ನೇನು ಹೊರಟ್ಬಿಡ್ತೀವಿ. ಹೌದಾ? ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಫ್ರೆಂಡ್, ನಾನೇ ಇವತ್ತು ನನ್ನ ಕೈಯಿಂದ ರಂಗೋಲಿ ಹಾಕಿದೆ ಗೊತ್ತಾ? ಓಹೋ, ವೆರಿ ಗುಡ್. ಹಾಗಾದ್ರೆ ಬೇಗ ಬಂದ್ಬಿಡ್ತೀನಿ ನಿನ್ನ ರಂಗೋಲಿ ನೋಡೋದಕ್ಕೆ. ಇನ್ ಬರ್ತಾ ಇರೋದು ರಂಗೋಲಿ ನೋಡಕ್ಕಲ್ಲ, ಸೀತಮ್ಮನ್ ನೋಡಕ್ಕೆ. ಅವ್ರನ್ನ ನೋಡದೆ ಇರೋಕ್ಕಾಗತ್ತಾ? ಓಕೆ ಫ್ರೆಂಡ್, ನಾನು ಕಾಯ್ತಾ ಇರ್ತೀನಿ. ಬಾಯ್. ಓಕೆ ಪುಟ, ಬಾಯ್. ಚಿಕ್ಕಿ ರೆಡಿನಾ? ಲೇಟ್ ಆಯ್ತು, ಹೊರಡೋಣ. ತಾತ ತಾತನೂ ರೆಡಿ. ಅಪ್ಪು, ಲಾಯರ್ ಏನಂದ್ರು ಅಂತ ಕೇಳಿದೆ, ನೀನೇನೋ ಹೇಳಿದ. ಚಿಕ್ಕಿ, ಅದ್ರ ಬಗ್ಗೆ ಫ್ರೀ ಆದ್ಮೇಲೆ ಮಾತಾಡ್ಬೋದಲ್ವಾ? ನೀವೇ ಹೇಳಿದ್ರಲ್ಲ, ಟೈಮ್ ಇರಿದ್ರೆ ರಾವು ಕಾಲ ಬಂದ್ಬಿಡುತ್ತೆ ಅಂತ. ಬೇಗ. ಓಕೆ. ಪ್ರತಿಯೊಂದಕ್ಕೂ ನಾನು ಹಿಂದೆನೇ ಸುತ್ತಾ ಇದ್ದವನಿಗೆ ಇವತ್ತು ನನಗೋಸ್ಕರ ಟೈಮ್ ಇಲ್ಲ ಅಲ್ಲ? ಆಡು ರಾಮ, ಆಡು. ಅದೆಷ್ಟು ಆಟ ಆಡ್ತೀಯೋ ಆಡು. ಈ ಮದುವೆ ಒಂದಾಗಲಿ, ಆಮೇಲೆ ನನ್ನ ಆಟ ನೋಡು. ಹಾಯ್ ಬೇಬಿ. ಹಾಯ್ ಫ್ರೀ, ವೆಲ್ಕಮ್. ಥ್ಯಾಂಕ್ ಯು. ವಾವ್, ಸಕ್ಕತ್ತಾಗಿದೆ ಕಣೆ ರಂಗೋಲಿ. ನಾನೇ ಬಿಡ್ತಿರೋದು. ಹಾ, ಸೂಪರ್. ಸೀತಮ್ಮನ ನೋಡಕ್ ಬರ್ತಿದ್ದಾರೆ ಅಲ್ವಾ, ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಅಂತಾನೆ ಬಿಡ್ತಿರೋದು. ವೆರಿ ನೈಸ್ ಬೇಬಿ, ತುಂಬಾ ಚೆನ್ನಾಗಿದೆ. ನನ್ಗೆ ರಂಗೋಲಿ ಬಿಡು, ಒಂದ್ ಗೆರೆ ಹಾಕಕ್ಕೂ ಬರ್ತಿರ್ಲಿಲ್ಲ. ನೀನ್ ನೋಡು ಏನ್ ಸೂಪರ್ ಆಗಿ ಹಾಕಿದ್ಯಾ ಅಂತ. ಎಲ್ಲಿ ನಮ್ಮ ಮದ್ವೆ ಹುಡುಗಿ, ರೆಡಿನಾ? ಫ್ರೀ, ನೀವು ಬೇಗ ಬಂದು ಸೀತಮ್ಮನ್ ರೆಡಿ ಮಾಡ್ತೀರಾ ಅನ್ಕೊಂಡಿದ್ದೆ, ಆದ್ರೆ ನೀವು ನಮ್ಮ ಇಂಗ್ಲಿಷ್ ಮ್ಯಾಮ್ ತರಾನೇ ಲೇಟು. ಸಾರಿ ಬೇಬಿ, ಈಗ ನೋಡು ಬಂದಿದ್ದೀನಲ್ಲ, ಸಕ್ಕತ್ತಾಗಿ ರೆಡಿ ಮಾಡ್ತೀವಿ ಅವನ. ಓಕೆ, ಹೋಗೋಣ. ಏ, ನೀನೇನೆ ರೆಡಿ ಆಗೋದ್ ಬಿಟ್ಟು ಅಡ್ಗೆ ಮನೆ ಸೇರ್ಕೊಂಡಿದ್ಯಾ? ನಡಿ ಫಸ್ಟ್ ರೆಡಿ ಆಗಿ ನೀನು. ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಡೋಕ್ಕೆ ಚೆನ್ನಾಗಿರಲ್ಲ, ಅದಕ್ಕೆ ಪುನರ್ಪುಳಿ ಜ್ಯೂಸ್ ಮಾಡ್ತಾ ಇದ್ದೆ. ಮಾ ತಾಯಿ, ಪುನರ್ಪುಳಿ ಜ್ಯೂಸು, ಪುನರ್ಜನ್ಮ ಜ್ಯೂಸು ನಾನ್ ರೆಡಿ ಮಾಡ್ತೀನಿ ಕಣೆ. ಫಸ್ಟ್ ನೀನ್ ರೆಡಿ ಆಗಿ ಹೋಗು. ರೆಡಿ ಆಗೋಕ್ಕೆ ಏನೇ ಇದೆ? ಏನಿದ್ಯಾ? ನೀನ್ ಅಲಂಕಾರ ಮಾಡ್ಕೊಳ್ದೆ ಇದ್ರು ಚೆನ್ನಾಗೇ ಕಾಣ್ತೀಯ, ಆದ್ರೆ ಅವ್ರೆಲ್ರು ಬರ್ತಾ ಇದಾರೆ ಕಣೆ, ಅದಕ್ಕೋಸ್ಕರ ಏನಾದ್ರು ಒಂದ್ ಸ್ವಲ್ಪ ರೆಡಿ ಆಗು. ನಡಿ. ರಾಮ್ ಮತ್ತೆ ನಾನು ಒಬ್ರನ್ನೊಬ್ರು ಒಪ್ಕೊಂಡಾಯ್ತು, ಸಿಹಿ ಒಪ್ಕೊಂಡಾಯ್ತು. ಅವ್ರ ಮನೆಯವರೆಲ್ಲ ನನ್ನ ತುಂಬಾ ಸಲ ನೋಡಿದ್ದಾರೆ, ಈಗ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇನ್ ಯಾಕೆ ರೆಡಿ ಆಗ್ಬೇಕು? ನೀನ್ ಯಾಕೆ ಈ ತರ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನನ್ ಮಗು ಜೊತೆಲಿ ಇಟ್ಕೊಂಡು ಈ ಸಂಭ್ರಮ ಎಲ್ಲ ಯಾಕೆ ಅಂತ ಜನ ಆಡ್ಕೋತಾರೆ ಅಂತ ಅಲ್ವಾ? ಅಷ್ಟು ಇದನ್ನೆಲ್ಲ ನಿನ್ ತಲೆಯಿಂದ ತೆಗ್ದಾಕು. ಇದೆಲ್ಲ ಲೈಫಲ್ಲಿ ಒಂಥರ ಬ್ಯೂಟಿಫುಲ್ ಮೂಮೆಂಟ್ಸ್ ಕಣೆ, ನಾವ್ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕು. ನಾನೇ ಹೆಲ್ಪ್ ಮಾಡ್ತೀನಿ, ಬಾ ರೆಡಿ ಆಗಿ. ಬೇಡ ಬೇಡ, ನಾನೇ ರೆಡಿ ಆಗ್ತೀನಿ. ಸಿಹಿ ಮೇಡಮ್ ಇಂದ ಆರ್ಡರ್ ಆಗಿದೆ ಕಣೆ, ಬಾ ನಾ ಹೆಲ್ಪ್ ಮಾಡ್ತೀನಿ. ಸೀತಮ್ಮ, ನೀನ್ ರಾಜ್ಕುಮಾರಿ ತರ ಕಾಣಿಸ್ಬೇಕು. ಯಾಕೆ ಹೇಳು? ನಿನ್ ರಾಜ್ಕುಮಾರ ನಿನ್ನ ನೋಡಕ್ ಬರ್ತಿದ್ದಾರೆ. ಸರಿ, ನಾನೇ ಹೋಗಿ ರೆಡಿ ಆಗ್ತೀನಿ, ಓಕೆನಾ?
ಸರಿ ಓಕೆ ಓಕೆನಾ? ಅಜ್ಜಿ ಅಜ್ಜಿ ಏನ್ ಪುಟಿ ಅವರೆಲ್ಲ ಬಂದ್ಬಿಟ್ರಾ? ಇಲ್ಲ ತಾತ. ಅಜ್ಜಿ ಉಪ್ಪಿಟ್ಟು ಕೇಸರಿ ಬಾತ್ ರೆಡಿನಾ? ಅಜ್ಜಿ ನಮ್ ಫ್ರೆಂಡ್ ಮನೆ ಅವ್ರು ಎಲ್ರು ಹೊರಡ್ತಿದಾರಂತೆ. ಶಾಂತ, ನಮ್ಮ ಬಂಗಾರಿ ನೋಡಿ ಎಷ್ಟು ಗಡಿಬಿಡಿಲಿದ್ದಾಳೆ. ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ರೆಡಿಯಾಗಿದೆ. ಕೇಸರಿ ಬಾತನ್ನ ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದೀನಿ. ನೀನು ಹೋಗಿ ನಿಮ್ಮಮ್ಮನ ರೆಡಿ ಮಾಡು, ನಾನು ಇದನ್ನೆಲ್ಲ ನೋಡ್ಕೊತೀನಿ. ಇಲ್ಲ ಅಜ್ಜಿ, ಸೀದಮ್ಮ ರೆಡಿ ಆಗ್ತಾ ಇದ್ದಾಳೆ. ಅವಳಿಗೆ ಅಹಂಕಾರ ಬೇಡ, ನಾನೇ ಮಾಡ್ಕೊಳ್ತೀನಿ ಅಂತ ಹೇಳೋದು. ಅಹಂಕಾರ ಅಲ್ಲ ಪುಟ್ಟಿ, ಅಲಂಕಾರ ಅಂತಾರೆ. ಅದೇ ಅದೇ. ಶಾಂತ, ಸೀತನ್ ನೋಡಕ್ ಬರುವಾಗ ಒಂದು ಸ್ವೀಟು ಅಂದ್ರೆ ಬರೀ ಉಪ್ಪಿಟ್ಟು ಕೇಸರಿ ಬಾತೆ ಮಾಡೋದಾ? ಅಲ್ಲ, ಜಾಮೂನು, ಜಾಂಗೀರು ಇದೇನಾರು ಮಾಡತ್ತಾನೆ? ಅಯ್ಯೋ ದಡ್ಡ ತಾತ, ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಹೆಣ್ಣೋಳೋ ಶಾಸ್ತ್ರದಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದು ಸಂಪ್ರದಾಯ. ನಾನು ಎಲ್ಲ ತಿಳ್ಕೊಂಡಿದ್ದೀನಿ ತಾತ. ಓಹೋ, ಇನ್ನು ಏನೇನ್ ತಿಳ್ಕೊಂಡಿದ್ದೀರಾ ತಾವು? ಗಂಡಿನ ಕಡೆಯವ್ರಿಗೆ ಕಾಫಿ ಮತ್ತೆ ಉಪ್ಪಿಟ್ಟು ಕೇಸರಿ ಬಾತು ಕೊಡ್ಬೇಕು, ಮತ್ತೆ ಹುಡ್ಗ ಹುಡ್ಗಿ ಮಾತಾಡ್ಕೋಬೇಕು, ಆಮೇಲೆ ಓಕೆ ಅಂತ ಹೇಳ್ಬೇಕು. ಓಹೋ, ಎಲ್ಲ ತಿಳ್ಕೊಂಬಿಟ್ಟಿದ್ಯಾ ಪುಟ್ಟ ನೀನು? ಇದ್ರೆ ನಮ್ಮ ಬಂಗಾರಿ ಅಂತ ಮಗಳಿರ್ಬೇಕು. ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಎಷ್ಟು ತಿಳುವಳಿಕೆ. ಸೀತಂಗೆ ಇವಳು ಮಗಳಲ್ಲ ರೀ, ತಾಯಿ ಇದ್ದಂಗೆ. ಎಲ್ಲಾರು ಒಪ್ಕೊಂಡಿದಾರಲ್ಲ, ಇನ್ನೇನು ಚಿಂತೆ ಇಲ್ಲ. ಎಲ್ರೂ ಇಲ್ಲ ಅಜ್ಜಿ. ಇನ್ಯಾರು ಒಪ್ಕೋಬೇಕೆ? ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಅಜ್ಜಿ. ದೇಸಾಯಿ ಮನೆತನದವರು ಎಂಥ ಕಡೆ ಸಂಬಂಧ ಮಾಡ್ತಾ ಇದೆ. ಏನು ಮಾಡೋದಕ್ಕ? ರಾಮ್ ಸೀತಾನ ಇಷ್ಟಪಟ್ಟಿದ್ದಾನಲ್ಲ. ಕಾರ್ಯವಾಸಿ ಕತ್ತೆ ಕಾಲು. ಇವಳ ಹೆಸರು ಚಾಂದಿನಿ ಅಂತ. ಇವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಫೈಂಡ್ ಔಟ್ ಮಾಡಬೇಕು. ಓಕೆ ಅಶೋಕ್. ಆದರೆ ಈ ವಿಷಯದ ಬಗ್ಗೆ ರಾಮ್ಗಾಗಲಿ ಅವ್ರ ಮನೆಯವ್ರಿಗಾಗಲಿ ಗೊತ್ತಾಗೋದು ಬೇಡ. ಇವಳು ತುಂಬ ಡೇಂಜರಸ್. ಇವಳಿಂದ ರಾಮ್ ಲೈಫಿಗೆ ಥ್ರೆಟ್ ಇದೆ ಅಂತಲ್ಲ, ತುಂಬ ಮಿಸ್ಟೀರಿಯಸ್ ಅಂತ ಅನಿಸ್ತಿದೆ. ಏನೋ ಪ್ಲ್ಯಾನ್ ಮಾಡಿ ರಾಮ್ನ ಫಾರಿನ್ಗೆ ಕಳಿಸ್ಬೇಕು ಅಂತ ಮಾಡಿದ್ಲು. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಗೊತ್ತಾಗಿ ಅವನ ಬದಲು ನಾನು ಹೋದೆ. ಏರ್ಪೋರ್ಟ್ ಹೋಗಬೇಕಾದ್ರೆ ದಾರಿಲಿ ಏನೇನೋ ಡ್ರಾಮಾ ಮಾಡಿ, ಕೂಗಾಡಿ, ಕಿರ್ಚಾಡಿ, ಬೇಕು ಅಂತಲೇ ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡ್ರು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ರಾಮ್ಗೆ ಈ ವಿಷಯದ ಬಗ್ಗೆ ಹೇಳಿದ್ರೆ ಅವ್ನು ಸೀರಿಯಸ್ ಆಗಿ ತೊಗೊತಾ ಇಲ್ಲ. ಬಟ್ ಪಾಸ್ಟಲ್ಲಿ ನಡೆದಿರುವಂಥ ಕೆಲವು ಇನ್ಸಿಡೆಂಟ್ಗಳನ್ನ ನೆನೆಸ್ಕೊಂಡ್ರೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅವ್ನ ಸೇಫ್ಟಿಗೋಸ್ಕರ ಇದನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಡೋಂಟ್ ವರಿ ಅಶೋಕ್, ನಾನು ಇವಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ಥ್ಯಾಂಕ್ ಯು. ಬಟ್ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀಲಿ. ಶೂರ್. ಈ ಫೋಟೋ ನನಗೆ ಕಳಿಸಿ. ನನ್ನ ಫ್ರೆಂಡ್ ಮತ್ತು ಅವ್ರ ಮನೆಯವ್ರು ಇನ್ನೂ ಯಾಕೆ ಬಂದಿಲ್ಲ? ನನಗಂತೂ ವೇಟ್ ಮಾಡಿ ಸಾಕಾಯ್ತು. ನಮ್ಮ ಫ್ರೆಂಡ್ ಮನೆಯವ್ರು ಬಂದ್ರು. ಹಾಯ್ ಡಾರ್ಲಿಂಗ್, ಹೇಗಿದ್ದೀಯಾ ಪುಟಿ? ನಾನು ಸೂಪು.
ನೀವ್ ಹೇಗಿದ್ರ? ಫಸ್ಟ್ ಕ್ಲಾಸ್ ನೋಡಿ ಹೆಂಗಿದ್ರೆ ಮುದ್ದು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಸಿಬಿಡ, ನೀನು ಹಾಕಿರೋ ರಂಗೋಲಿ ತುಂಬಾ ಕ್ಯೂಟ್ ಆಗಿದೆ. ಹಾಗಿದ್ರೆ ನಾನ್ ಕ್ಯೂಟ್ ಇಲ್ವಾ? ಅಫ್ಕೋರ್ಸ್ ನೀನು ಅದಕ್ಕಿಂತ ಕ್ಯೂಟ್ ಆಗಿದ್ದೀಯ. ಒಳಗೆ ಬನ್ನಿ ಸರ್. ಹೇ ಅನಿ, ಹಾಗೆಲ್ಲ ಮಾಡಬಾರ್ದು ಪುಟ್ಟ. ಸರ್ ಏನು ಅನ್ಕೋಬೇಡಿ, ಮನೆ ಚಿಕ್ಕದು, ನಿಮ್ಮನೆ ಅಷ್ಟು ದೊಡ್ಡದಲ್ಲ. ಮನೆ ಚಿಕ್ಕದಾದ್ರೆ ನಮ್ಮ ಮನಸ್ಸು ದೊಡ್ಡದಲ್ವ ನಿಮ್ದೆಲ್ಲ. ಪ್ರಿಯಾ, ಎಲ್ಲಮ್ಮ ನಿನ್ ಗಂಡ ಸ್ಪೆಷಲ್ ರಿಮೈಂಡರ್ ಕಳಿಸ್ಬೇಕಾ ಏನು? ಅಶೋಕ್ ಅಮ್ಮನ ಜೊತೆ ಬರ್ತಿದ್ದಾರೆ. ಮೋಸ್ಟ್ಲಿ ಅಮ್ಮನೇ ಲೇಟ್ ಮಾಡ್ತಿರ್ಬೇಕು. ಬರ್ತಾರೆ. ಏನ್ ರಾಮಯ್ಯ, ಯಾರನ್ನೂ ಹುಡುಕ್ತಿರೋ ಹಾಗಿದೆ? ನಾವೆಲ್ಲರೂ ಇಷ್ಟು ಜನ ಇಲ್ಲೇ ಇದ್ದೀವಿ, ಆದ್ರೂ ನಿಮ್ ಕಣ್ಗಳು ಯಾರನ್ನೂ ಹುಡುಕ್ತಿರೋ ಹಾಗಿದೆ. ಯಾರು ಬೇಕಿತ್ತು? ಯಾರು ಬೇಕು ಅಂದ್ರೆ ಆ ಥರ ಏನಿಲ್ಲ. ಆಯುಷ್ಯೂರ್ ಯಾರು ಬೇಡ್ವಾ? ಹಾಗಿದ್ರೆ ಸೀತನ್ ಕರ್ಸೋ ಅವಶ್ಯಕತೆ ಏನಿಲ್ಲ ಅಲ್ವಾ? ಅಯ್ಯೋ ಸುಮ್ಮನೆ ಇರಮ್ಮ. ಈಗಾಗಲೇ ತುಂಬಾ ಕಾದಿದ್ದಾನೆ ಅವನು, ನಮ್ಮನ್ನು ಕಾಯಿಸಿದ್ದಾನೆ, ನೀನು ಸ್ವಲ್ಪ ಕಾಯಿಸ್ತೀಯ ನನ್ನ.